जगति जगति श्रीधर स्मरणामृत श्रीधर गानामृत गुरुविನ ನಾಮಾಮೃತ ಮಾಡುವ ಬನ್ನಿ. ದೇವಸ್ಥಾನದ ಪ್ರಾಂಗಣಕ್ಕೆ ಹೋದ ಮೇಲೆ ಆ ಸಾಧಕರು ದೇವಸ್ಥಾನದ ಸಮೀಪದಲ್ಲಿದ್ದಂತಹ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಅವರು ದೇವತಾ ಪೂಜೆಗೋ ಅವರದಾದಂತಹ ಕಾರ್ಯದಲ್ಲಿ ಅವರು ತೊಡಗಿಕೊಂಡ್ರು. ಇವರು ಸ್ನಾನವನ್ನು ಮಾಡಿ ದಿನವೂ ಇವರಿಗೆ 1200 ಗಾಯತ್ರಿ ಮಂತ್ರವನ್ನು ಹೇಳಬೇಕು. ಆ ನಂತರದಲ್ಲಿ ಅರ್ಚನೆಯನ್ನು ಮಾಡಬೇಕು. ಅಷ್ಟು ಮಾಡಿ ಬೆಳಗ್ಗೆ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಿದ್ರು. ಧ್ಯಾನ ಇದನ್ನೆಲ್ಲ ಮಾಡಿದ ಮೇಲೆ ಹಾಗೆ ಇವರು ಸ್ನಾನ ಮಾಡಿ 1200 ಗಾಯತ್ರಿ ಉಚ್ಚಾರಣೆಯನ್ನು ಮಾಡಿ ಆ ನಂತರದಲ್ಲಿ ದೇವಸ್ಥಾನಕ್ಕೆ ಹೋದ್ರಂತೆ. ಅಷ್ಟೊತ್ತಿಗೆ ಆ ಸಾಧಕರಿಗೆ ಇವರನ್ನು ನೋಡಿದಾಗ ಏನೋ ಒಂದು ಸಾಧನೆ ಮಾಡ್ತಾರೆ, ಇವರು ಸುಮ್ಮನೆ ಬಂದವರಲ್ಲ ಅಂತ ಅನ್ನಿಸಿದೆ. ಹಾಗಾಗಿ ಬನೇಶ್ವರನಿಗೆ ಮಂಗಳಾರತಿ ಮಾಡಿ ಆರತಿಯನ್ನು ತಂದು ತೋರಿಸಿದ್ರಂತೆ. ಹಾಗೆ ಅರ್ಚನೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಇವರಿಗೆ ಮಂಗಳಾರತಿಯನ್ನು ಸ್ವೀಕರಿಸುವಾಗ ಇವರ ಕೈಯಲ್ಲಿದ್ದದ್ದು ದಾಮೋದರ ಪಳನಿಟ್ಕರ್ ಕೊಟ್ಟಂತಹ 1 ರೂಪಾಯಿ. ಆ 1 ರೂಪಾಯಿಯನ್ನು ಆ ಸಾಧಕರ ಕೈಗಿಟ್ರಂತೆ. ಅಲ್ಲಿಗೆ ಇವರಲ್ಲಿ ಏನೂ ಉಳಿಲಿಲ್ಲ ಮತ್ತೆ ಕೊಡಲಿಕ್ಕೆ. ಅಲ್ಲಿಂದ ಆವತ್ತು ಗುರುವಾರ ತಮ್ಮದಾದಂತಹ ಪ್ರಾತಃ ಕಾಲದ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿ ಬನೇಶ್ವರದಿಂದ ಮತ್ತೆ ಪ್ರಯಾಣವನ್ನು ಆರಂಭಿಸ್ತಾರೆ. ಆ ಕಾಲಕ್ಕೆ ಅಂದರೆ ಈಗ ಬಹುಶಃ 100 ವರ್ಷಗಳ ಹಿಂದಿನ ವ್ಯವಸ್ಥೆಯನ್ನು ನಾವು ಅರಿತುಕೊಳ್ಬೇಕು. ಯಾವುದೇ ಒಂದು ನಗರವಾಗಿ ಬೆಳೆಯದೇ ಇದ್ದಂತಹ ಕಾಲ, ಯಾವುದೇ ಒಂದು ಮಾರ್ಗವು ವ್ಯವಸ್ಥಿತವಾಗಿ ಇಲ್ಲದಂತಹ ಕಾಲ. ಬಾಯಲ್ಲಿ ಕೇಳುತ್ತಾ ಸಾಗಬೇಕು. ಕಾಲ್ನಡಿಗೆಯಲ್ಲಿ ಸಾಗುವವರು ಇವರು. ತಮಗೆ ತಾವೇ ಒಂದು ನಿಬಂಧನೆಯನ್ನು ಹಾಕ್ಕೊಂಡಿದ್ರು. ಬೆಳಗ್ಗೆ ಸೂರ್ಯೋದಯದ ಪೂರ್ವದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಗಾಯತ್ರಿ ಪುರಸ್ಚರಣೆಯನ್ನು ಮಾಡಿ ತಮ್ಮದಾದಂತಹ ಎಲ್ಲ ಕಾರ್ಯವನ್ನು ಮುಗಿಸಿ ಇದ್ರೆ ಬೆಳಗ್ಗೆ ಎಲ್ಲಾದರೂ ಸಿಕ್ಕರೆ ಭಿಕ್ಷೆಯನ್ನು ಸ್ವೀಕರಿಸೋದು. ಎಲ್ಲೋ ಸ್ವಲ್ಪ ತಡವಾಗಿ ಹೋಯಿತು ಅಂತಾದರೆ ಬೆಳಗ್ಗೆ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ. ಹಾಗೆಯೇ ನಡೆದು ಮುಂದೆ ಸಾಗ್ತಿದ್ರು. ಮಧ್ಯಾಹ್ನದ ಭಿಕ್ಷಾ ಸಮಯದ ಪೂರ್ವದಲ್ಲಿ ಮತ್ತೆ ಮಧ್ಯಾಹ್ನ ಸ್ನಾನ ಆಗಬೇಕು, ಮತ್ತೆ ಅರ್ಚನೆ ಪೂಜೆಗಳಾಗಬೇಕು. ಇದೆಲ್ಲವೂ ಆಗಿ ಸಮಯಕ್ಕೆ ಸರಿಯಾಗಿ ಆಯಿತು ಅಂತಾದರೆ ಮಧ್ಯಾಹ್ನದ ಭಿಕ್ಷೆ. ಅದು ಹೇಗೆ? ಕಾಲ್ನಡಿಗೆಯಲ್ಲೇ ಸಾಗುವಾಗ ಮಧ್ಯಾಹ್ನದ ಸಮಯಕ್ಕೆ ಒಂದು ಊರು ಸಿಕ್ಕರೆ ಭಿಕ್ಷೆ. ಇಲ್ಲದೇ ಇದ್ದರೆ ಆ ಹೊತ್ತಿಗೆ ಯಾವುದೋ ಒಂದು ಹೊಳೆಯ ಸಮೀಪದಲ್ಲಿಯೇ ಸಮಯ ಆಯಿತು ಅಂತ ಆದರೆ ಅಲ್ಲಿಯೇ ಸ್ನಾನ ಮಾಡಿದರು, ಅಲ್ಲಿಯೇ ತಮ್ಮದಾದಂತಹ ಅನುಷ್ಠಾನವನ್ನು ಪೂರೈಸಿದರು, ಮುಂದೆ ಪ್ರಯಾಣವನ್ನು ಆರಂಭಿಸಿದರು. ಬೆಳಗ್ಗೆ ಮಧ್ಯಾಹ್ನ 2 ಕಾಲದಲ್ಲಿ ಭಿಕ್ಷೆ ಸಿಗಲಿಲ್ಲ ಅಂತಾದರೆ ಅವರೇ ತೀರ್ಮಾನ ಮಾಡಿಕೊಳ್ತಿದ್ರಂತೆ. ಈ ಹೊತ್ತು ದೇವರು ನನಗೆ ಉಪವಾಸವನ್ನೇ ನಿರ್ಣಯಿಸಿದ್ದಾನೆ, ಹಾಗಾಗಿ ಸಂಜೆ ಅದಕ್ಕೆ ಪ್ರಯತ್ನ ಮಾಡೋದಿಲ್ಲ, ಭಿಕ್ಷೆಗಾಗಿ ಪ್ರಯತ್ನ ಮಾಡೋದಿಲ್ಲ ಅಂತ ಉಪವಾಸದಲ್ಲೇ ಸಾಗುತ್ತಿದ್ರಂತೆ. ರಾತ್ರಿ ಇಷ್ಟೊತ್ತಿಗೆ ವಿಶ್ರಾಂತಿ ಬೇಕು ಅಂತೇನಿಲ್ಲ ಅವರಿಗೆ. ತಮ್ಮ ಮನಸ್ಸಿದೆ ಅಂತಾದರೆ ಅರ್ಧರಾತ್ರಿಯವರೆಗೆ ಎಷ್ಟೊತ್ತಿನವರೆಗೂ ನಿರಂತರವಾಗಿ ನಡೆದೇ ಸಾಗುತ್ತಿದ್ರಂತೆ. ಸಂಜೆ ಯಾವುದೋ ಒಂದು ಸ್ಥಳದಲ್ಲಿ ನಿರ್ಮಲವಾದಂತಹ ಜಲ ಸಿಕ್ಕದಲ್ಲಿ ತಮ್ಮದಾದಂತಹ ಎಲ್ಲ ಅನುಷ್ಠಾನಗಳನ್ನು ಪೂರೈಸಿ ಆಮೇಲೆ ಮತ್ತೆ ಪ್ರಯಾಣವನ್ನು ಆರಂಭಿಸೋದು. ಎಲ್ಲಿಯೋ 1-2 ತಾಸಿನ ವಿಶ್ರಾಂತಿ. ಅದಾದ ಮೇಲೆ ಮತ್ತೆ ಸುಮಾರು 3-4 ಗಂಟೆ ಒಳಗೆ ಏಳಬೇಕು. ಎದ್ದು ಸೂರ್ಯೋದಯದ ಪೂರ್ವದಲ್ಲೇ ಸ್ನಾನ ಎಲ್ಲವನ್ನು ಪೂರೈಸಿ ತಮ್ಮದಾದಂತಹ ಅನುಷ್ಠಾನವನ್ನು ಮಾಡಬೇಕು. ಅದಾದ ಮೇಲೆ ಪ್ರಯಾಣವನ್ನು ಮುಂದುವರಿಸಬೇಕು. ಹೀಗೆ ನಿರಂತರವಾಗಿ ಕಾಲ್ನಡಿಗೆಯಲ್ಲಿ ತಮ್ಮದಾದಂತಹ ಪ್ರಯಾಣವನ್ನು ಮುಂದುವರಿಸ್ತಾ ಸಜ್ಜನಗಡದತ್ತ ಸಾಗುತ್ತಾರೆ.